ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಈ ಬ್ಯೂಟಿಫುಲ್ ಆಗಿರೋ ಮನೆನ ಬರೀ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ನೀವು ನೋಡ್ಬೋದು, ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಥರ ಕಾಣಿಸ್ತಾ ಇದೆ. ಅದನ್ನು ಓಪನ್ ಮಾಡಿದ್ರೆ ಅದರಲ್ಲಿ 3 ಕಾರ್ಡ್ಬೋರ್ಡ್ಗಳಿರುತ್ತೆ ಮತ್ತು ಒಂದು ಪಿಕ್ಚರ್ ಇರುತ್ತೆ. ಆ ಪಿಕ್ಚರ್ನ ನೋಡಿಕೊಂಡು ಈ ಕಾರ್ಡ್ಬೋರ್ಡ್ನ ಸಹಾಯದಿಂದ ನಾವು ಈ ಮನೆನ ಆರಾಮಾಗಿ ಕಟ್ಬೋದು. ನೆನೆ ನನ್ನ ಹಸ್ಬೆಂಡು ಆಫೀಸ್ ಮೀಟಿಂಗ್ ಅಂತ ಬೇರೆ ಕಡೆ ಹೋಗ್ತಾಯಿದ್ರಂತೆ. ಅಲ್ಲಿ ರೋಡ್ ಸೈಡು ಈ ಥರ ಕಾರ್ಡ್ಬೋರ್ಡ್ನ ಇಟ್ಕೊಂಡು ಮಾರಾಟ ಮಾಡ್ತಿದ್ರಂತೆ. ಅದನ್ನು ನೋಡಿದರೆ ಮನೆ ಥರ ಆಗುತ್ತೆ ಅಂತ ಅವರು ಎಲ್ಲ ತೋರಿಸ್ಕೊಟ್ಟಿದ್ರು. ಅವ್ರಿಗೂ ತುಂಬಾ ಇಷ್ಟ ಆಯಿತು ಅಂತ ತೊಗೊಂಡು ಬಂದರು. ನಾವು ಮಾಮೂಲಿ ಅಂಗಡಿಗಳಲ್ಲಾಗಿರ್ಬೋದು ಇಲ್ಲ ಮಾಲ್ಗಳಲ್ಲಾಗಿರ್ಬೋದು ಎಲ್ಲ ಕಡೆ ಶಾಪಿಂಗ್ ಮಾಡ್ತೀವಿ. ಆದರೆ ನಾವಲ್ಲಿ ಶಾಪಿಂಗ್ ಮಾಡಿದ್ರು ಮಾಡದೇ ಇದ್ದರೂ ಅವ್ರ ಜೀವನ ಆರಾಮಾಗಿ ನಡೆಯುತ್ತೆ. ಆದರೆ ಈ ರೋಡ್ ಸೈಡ್ ವ್ಯಾಪಾರ ಮಾಡೋರ್ದು ಆ ಥರ ಅಲ್ಲ. ನಾವು ಅವ್ರ ಹತ್ರ ವ್ಯಾಪಾರ ಮಾಡಿದ್ರೆ ಮಾತ್ರ ಅವ್ರ ಜೀವನ ನಡೆಯುತ್ತೆ ಅನ್ನೋ ಥರ ಅವ್ರ ಪರಿಸ್ಥಿತಿ ಇರುತ್ತೆ. ನಾವು ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಮಾಡೋದ್ರ ಜೊತೆಗೆ ಇಂಥವ್ರ ಹತ್ರನೂ ಒಂದು ಸ್ವಲ್ಪ ಶಾಪಿಂಗ್ ಏನಾದರೂ ಖರೀದಿ ಏನಾದರೂ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತಲ್ವಾ. ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ವೀಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಾರ್ಡ್ಬೋರ್ಡ್ನಿಂದ ಈ ಮನೇನ ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಫಸ್ಟ್ಗೆ ನನಗೂ ಕನ್ಫ್ಯೂಸ್ ಆಗಿತ್ತು, ಏನಪ್ಪ ಇದರಿಂದ ಯಾವ ಥರ ಮನೆ ಮಾಡೋದು ಅಂತ. ಸುಮ್ಮನೆ ಎಲ್ಲ ಕಡೆ ಒಂದ್ಸಲ ನೋಡಿಕೊಂಡೆ. ಆದರೆ ತುಂಬ ಆರಾಮಾಗಿ ಮಾಡ್ಬೋದು. ಒಂದ್ಸಲ ಅದನ್ನು ನೀಟಾಗಿ ನೋಡಿಕೊಂಡ್ರೆ ನಮಗೆ ಅದು ಅರ್ಥ ಆಗುತ್ತೆ. ಅದ್ರ ಮೇಲೆ ನಂಬರ್ಸ್ನ ಕೊಟ್ಟಿದ್ದರು ಹೋಲ್ಗಳ ಪಕ್ಕ ಮತ್ತು ಸೈಡಲ್ಲಿ. ಯಾವ್ಯಾವ ಹೋಲಲ್ಲಿ ನಂಬರ್ ಇದೆ ಅಂತ ಮೊದಲು ನೋಡ್ಕೋಬೇಕು. ಆ ಹೋಲ್ಗೆ ಅನುಗುಣವಾಗಿ ಕಾರ್ಡ್ಬೋರ್ಡ್ ಮೇಲಿರೋ ನಂಬರ್ನ ಅಂದರೆ 1ಕ್ಕೆ 1, 2ಕ್ಕೆ 2 ಅಂತ ಜೋಡಿಸ್ಕೊಂಡು ಹೋದರೆ ಆರಾಮಾಗಿ ನಾವು ಮನೇನ ಕಟ್ಬೋದು. ಈ ಮನೇನ ಕಟ್ಬಿಟ್ಟು ಮನೇಲಿ ಶೋಪೀಸ್ ಥರನೂ ಇಡ್ಬೋದು, ಅಥವಾ ಮಕ್ಕಳು ಸ್ಕೂಲಲ್ಲಿ ಪ್ರಾಜೆಕ್ಟ್ಗಾದರೂ ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಪೂರ್ತಿಯಾಗಿ ಎಲ್ಲ ಪೀಸ್ಗಳನ್ನ ಜೋಡಿಸ್ಕೊಂಡ್ರೆ ಈ ಪುಟಾಣಿ ಮನೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಂದೇ ದೃಷ್ಟಿ ಆಗುತ್ತೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಇನ್ನು ರಾತ್ರಿ ನನ್ನ ಹಸ್ಬೆಂಡ್ ಇದನ್ನು ತೊಗೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ನಾವು ರಾತ್ರಿಯೇ ಜೋಡಿಸೋಣ ಅಂತ ಕೂತ್ಕೊಂಡ್ವಿ. ರಾತ್ರಿ ಅವ್ರು ಬಂದಿದ್ದೆ 11 ಗಂಟೆ. ಜೋಡಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾಳೆ ಮಕ್ಕಳು ಅದನ್ನು ನೋಡಿದ್ರೆ ಖುಷಿ ಪಡಬೇಕು, ಇವಾಗಲೇ ಜೋಡಿಸು ಅಂತ ನನ್ನ ಹಸ್ಬೆಂಡು. ಸರಿ ಆಯಿತು ಅಂತ ನಾನು ಆವಾಗಲೇ ಜೋಡಿಸಿದೆ. ಎದ್ದ ತಕ್ಷಣ ಮಕ್ಕಳು ಆ ಮನೇನ ನೋಡಿ ತುಂಬಾ ಖುಷಿಪಟ್ಟರು. ಅಪ್ಪ ಎಲ್ಲಿಂದ ತೊಗೊಂಡು ಬಂದೆ, ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಕೇಳ್ತಾ ಇದ್ರು. ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನು ಮೊದಲು ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಯಾವ್ಯಾವ್ದು ಎಲ್ಲೆಲ್ಲಿ ಜೋಡಿಸ್ಕೋಬೇಕು ಅಂತ. ಆದರೆ ಆ ನಂಬರ್ಸ್ನ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಆರಾಮಾಗಿ ಜೋಡಿಸ್ಕೋಬೋದು. ನಾನು ಇವಾಗ ಅಷ್ಟೇ ಬರೀ ನಂಬರ್ ಹುಡ್ಕೋದು ಅಷ್ಟೇ ಕಷ್ಟ. ನಂಬರ್ ಸಿಕ್ಕಾದ್ಮೇಲೆ ಒಂದಾದ್ಮೇಲೆ ಒಂದು ಜೋಡಿಸ್ಕೊಂಡು ಹೋಗ್ತಾಯಿದ್ದೀನಿ. 1 to 75ವರೆಗೂ 80ವರೆಗೂ ನಂಬರ್ ಇದೆ ಇದ್ರ ಮೇಲೆ. ಹಾಗಾಗಿ ಒಂದು ಹುಡ್ಕೊಂಡು ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಒಂಥರ ಕ್ಯೂರಿಯಾಸಿಟಿ ನಂಬರ್ ಹುಡ್ಕೊಂಡು ಈ ಥರ ಜೋಡಿಸ್ಕೊಂಡು ನನಗೂ ಏನೋ ಒಂಥರ ಹೊಸದಾಗಿ ಆಟ ಆಡ್ತಾ ಇರೋ ಥರ.
ನೋಡ್ಬೋದು ನೀವು ಈ ಪುಟಾಣಿ ಮನೆ ಫೈನಲ್ ಲುಕ್ ಎಷ್ಟು ಕ್ಯೂಟಾಗಿ ಸೂಪರಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.